ಇವಾಗ ಆಂಟಿನಾನ ಸೊ ಔಟ್ಡೋರ್ ಯೂನಿಟ್ನ ನಾನು ಏನು ಮಾಡಬೇಕೀಗ ಫಿಟ್ಟಿಂಗ್ ಮಾಡಬೇಕು. ಸ್ನೇಹಿತರೆ, ಈ ಆಂಟಿನಾ ಈ ಸೈಡು ಸ್ವಲ್ಪ ಡಯಾಮೀಟರ್ ಜಾಸ್ತಿ ಇದೆ. ಔಟ್ಡೋರ್ ಯೂನಿಟ್ ಓಕೆ ಇನ್ಸ್ಟಾಲ್ ಮಾಡೋಕ್ಕೆ ಈಗ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ. ಇಲ್ಲಿಗೆ ಪ್ಲೇಸ್ಮೆಂಟ್ ಮಾಡಬೇಕು. 4 ಸೈಡ್ ಆಪೋಸಿಟಿಂದ ಆಪೋಸಿಟಿಗೆ ಹಾಕ್ಕೊಂತೀವಿ. ಸೊ ಅದಾದಮೇಲೆ ಇದು ರ್ಯಾಟ್ಚಿಟ್ ಅಂತ ನಮ್ಮ ಕುಮಾರಣ್ಣವರು ನಮಗೆ ಗಿಫ್ಟಾಗಿ ಕೊಡಿಸಿದ್ದು. ಸೊ ಇವಾಗ ಈ ರ್ಯಾಟ್ಚಿಟ್ಟಿಂದ ಸೊ ಇಲ್ಲಿ ಡೈರೆಕ್ಷನ್ ಕೊಟ್ಟೋಣ ಟೈಟ್ ಮಾಡೋದು ನೋಡ್ರಿ ಈ ಥರ. ಇದು ಇದ್ರದ್ದು ಸ್ಪೆಷಾಲಿಟಿ ಈ ಟೂಲಿಂದು. ಸ್ನೇಹಿತರೆ, ಅಷ್ಟು ಸೈಡು ಎಲ್ಲದು ಟೈಟ್ ಮಾಡಿದ್ದೀನಿ ಸ್ಪಾನರ್ ಮುಖಾಂತರ. ಕ್ಲಾಂಪ್ ಕೂಡ ನಾನು ಫಿಟ್ಟಿಂಗ್ ಮಾಡ್ಕೊಂಡಿನಿ. ಸೊ ವಾಲಿಗೆ ಇದು ಹೋಗುತ್ತೆ. ಸ್ನೇಹಿತರೆ, ಈ ಆಂಟಿನಾ ಕಸ್ಟಮರು ಇಲ್ಲಿ ಇನ್ಸ್ಟಾಲ್ ಮಾಡಂತ ಹೇಳಿದ್ದಾರೆ. ಈ ಕ್ಲಾಂಪ್ನ ನಾನು ಈ ಮೌಂಟ್ ಮಾಡೋಕ್ಕೋಸ್ಕರ ಈಗ ಸೊ ರೆಡಿ ಮಾಡ್ಕೊಂಡಿನಿ. ಇವಾಗ ಏನಪ್ಪ ಅಂದರೆ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ 2 ಸೈಡ್ ಮಾರ್ಕ್ ಮಾಡ್ಕೊಂಡಿನಿ. ಆಪೋಸಿಟ್ ಸೈಡ್ ಹಾಕ್ಬೇಕು. ಈಗೆಲ್ಲ ನಾನು ಡ್ರಿಲ್ಲಿಂಗ್ ಹೊಡೆದು ಹಾಗೂ ಗಟ್ಟ ಸೊ ಅದಾದಮೇಲೆ ಸ್ಕ್ರೂ ಹಾಕಿ ಕ್ಲಾಂಪ್ನ ಫಿಟ್ ಮಾಡಿದ್ದೀನಿ. ಸೊ ಇವಾಗ ಆಂಟಿನಾನ ಸೊ ಔಟ್ಡೋರ್ ಯೂನಿಟ್ನ ನಾನು ಏನು ಮಾಡಬೇಕೀಗ ಫಿಟ್ಟಿಂಗ್ ಮಾಡಬೇಕು. ಇಥರ್ನೆಟ್ ಕೇಬಲ್ ಕ್ಯಾಟಗರಿ 8 ಅಂದರೆ ಇದ್ರ 8 ಲೇಯರ್ಗಳು ಇರ್ತಾವೆ. ಕ್ಯಾಟಗರಿ 8 ಎಥರ್ನೆಟ್ ಕೇಬಲ್ ನಾನು ಸೊ ಆ ಅಂಚಿನ ಮೂಲಕ ನಾನು ತೊಗೊಂಡಿನಿ. RJ45 ಕಟ್ ಮಾಡಬೇಕಲ್ಲ, ಸೊ ಅದರ ಕ್ರಿಂಪಿಂಗ್ ಮಾಡಬೇಕಲ್ಲ, ಇದನ್ನು ನಾವು ಕ್ರಿಂಪಿಂಗ್ ಟೂಲ್ ಅಂತ ಹೇಳ್ತೀವಿ. ಸ್ಕಿನ್ ಔಟ್ ಮಾಡ್ಕೊಳ್ಬೇಕಾರೆ ಸೊ ಇಲ್ಲೇನಾದರೂ ಕಚ್ ಬಿಡ್ತಂದರೆ ಸೊ ಅದನ್ನು ನಾವು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾವು ಮತ್ತೆ ಕಟ್ ಮಾಡ್ಬೇಕು ಇದನ್ನು. ಸೊ 8 ವೈರ್ಗಳನ್ನು ನಾನು ಈ ರೀತಿ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಮಾಡ್ಕೊಂಡಕ್ಕಿಂತ ಮುಂಚೆ ನಾವು ಅಷ್ಟು ಸ್ಟ್ರೈಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದ್ರದ್ದೊಂದು ಕಲರ್ ಕೋಡಿಂಗ್ ಇದೆ. ಸೊ ಫಸ್ಟ್ ಏನು ಬರ್ತದಪ್ಪ ಅಂದರೆ ಆರೆಂಜು, ಗ್ರೀನ್ ವೈಟು, ಬ್ಲೂ ವೈಟು, ಗ್ರೀನು, ಬ್ರೌನ್ ವೈಟು, ಬ್ರೌನ್. ಸೊ ಈ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು ಎಲ್ಲದನ್ನ. ಸೊ ಸ್ನೇಹಿತರದ್ದು ಅಷ್ಟು ಈ ರೀತಿ ಲೈನಾಗಿ ಮಾಡ್ಕೊಂಡು ಸೆಟಿಸ್ಕೊಂಡು ಅಷ್ಟು ಸೊ ಕರೆಕ್ಟಾಗಿ ಅಲೈನ್ಮೆಂಟಲ್ಲಿ ನಾವೇನು ಮಾಡಬೇಕು ಇಟ್ಕೊಂಡು ಕಟ್ ಮಾಡ್ಬೇಕು. ಇದನ್ನು ಈ ರೀತಿ ಅಷ್ಟು ಸ್ಟ್ರೈಟ್ ಇರಬೇಕು. ಆರೆಂಜ್ ವೈಟ್ ಬರಬೇಕು. ಸೊ ಈ ರೀತಿ. ಸೊ ಇದು ಉಲ್ಟಾ, ಸೊ ಇದು ಸ್ಟ್ರೈಟ್. ಈ ರೀತಿ ಬಂದಮೇಲೆ ಈ ರೀತಿ ಪ್ರೆಸ್ ಮಾಡಬೇಕು. ಸೊ ಅದಾದಮೇಲೆ ನಾವಿಲ್ಲಿ ಮುಂದ್ಗಡೆ ನೋಡ್ಕೋಬೇಕು. ಸೊ ಬಂದಿದೆ ಇಲ್ಲ ಪಿನ್ ಅಂತ. ಬಂದಿಲ್ಲ ಅಂದರೆ ಈ ರೀತಿ ಮಾಡಿ ಈ ರೀತಿ ಕನೆಕ್ಟ್ ಮಾಡಿ ನಾವು ಕ್ರಿಂಪಿಂಗ್ನ ಮಾಡಬೇಕು. ಈಗಿದು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಸ್ನೇಹಿತರೆ, ಇದು ವೆದರ್ ಸೀಲ್. ಸೊ ಇದ್ರೊಳಗೆ ಹೆಂಗೆ ಹಾಕ್ಬೇಕೀಗ? ಸೊ ಅದನ್ನೇ ಈಗೇನು ಮಾಡ್ಬೇಕಂದ್ರೆ ಈ ರೀತಿ ಬಿಚ್ಕೊಂಡಾದ್ಮೇಲೆ ಇದು ಒಳಗಡೆದು ಈ ರೀತಿ ಪ್ರೆಸ್ ಮಾಡಿ ಫಸ್ಟ್ ಇದನ್ನು ಹಾಕ್ಕೋಬೇಕು ಈ ರೀತಿ. ಅದಾದಮೇಲೆ ಸೊ ಇದ್ರೊಳಗಿರ್ತಕ್ಕಂಥದ್ದು ಸೀಲಿಂಗ್ನ ನಾವು ಓಪನ್ ಮಾಡ್ಕೋಬೇಕು. ಈ ರೀತಿ ವೈರಿಗೆ ನೋಡಿ ಇಲ್ಲಿ ಕಟ್ಟಾಗಿದೆ, ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು? ಸೊ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಪ್ರೆಸ್ ಮಾಡಬೇಕು. ಈ ಸೈಡು ಸ್ವಲ್ಪ ಡಯಾಮೀಟರ್ ಜಾಸ್ತಿ ಇದೆ. ಸೊ ಅದನ್ನು ನಾವು ಒಳಗಡೆ ಈ ರೀತಿ ಪ್ರೆಸ್ ಮಾಡಿ ಟೈಟನಿಂಗ್ ಮಾಡಬೇಕು. ಸೊ ಜಿಯೋ ಏರ್ ಫೈಬರ್ದು ಆ್ಯಂಟಿನಾನ ODU ಔಟ್ಡೋರ್ ಯೂನಿಟ್ನ ಸೊ ಇಲ್ಲಿ ಇನ್ಪುಟ್ ಆಗಿ ನಾವು ಹಾಕ್ತಾಯಿದ್ದೀವಿ. ಇದು ಮೇಲ್ಗಡೆದು ಪಿನ್ ಇದೆಲ್ಲ ಈ ರೀತಿ ಇಲ್ಲಿ ಸ್ಲಾಟ್ ಇರ್ತದೆ. ಆ ಸ್ಲಾಟಿಗೆ ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಕಟ್ ಅನ್ನೋಂಗೆ ಸೌಂಡ್ ಬರೋಕದು. ಅದು ಆದರೆ ಪರ್ಫೆಕ್ಟ್ ಕೆಲಸ. ಇದಾದಮೇಲೆ ನಾವು ಈ ವೆದರ್ ಸೀಲಿಂಗ್ನ ಇಲ್ಲಿ ಈ ರೀತಿ ಥ್ರೆಡ್ಡಿಂಗ್ ಮೂಲಕ ನಾನು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸ ಇದು ಮುಗೀತು.
ಹೋಮ್ ರೂಟ್ರು ಜಿಯೋ ಏರ್ ಫೈಬರ್ ಇಲ್ಲಿಗೆ ಫಿಟ್ಟಿಂಗ್ ಮಾಡಬೇಕು. ಇದನ್ನು ನೀಟಾಗಿ ನಾನು ಹೊಡೆದು ಕೊಡ್ಬೇಕೀಗ.